ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ ಆಸಿಫಾ. ಎದ್ದೆ? ಏನ್ ನೆಕ್ಸ್ಟ್ ಏನ್ ಮಾಡೋದು? ಎದ್ದಿ ಕೆಲಸ ಕಂಪ್ಯೂಟರ್ ಕೇಳಬ ಅಂತ ಹೇಳಿದೆ. ಈಗ ನಿನ್ ರಿಸಲ್ಟ್ ಬಂತು, ಏನಾಯ್ತು? ಸರ್ ಫೋನ್ ಹಚ್ಚಿ ಕರೀತಾನ. ಈಗ ಅಂದ್ರೆ ಒಂದು ಇದು ಬರ್ದಿದ್ದಿಲ್ಲ ನೀನು ಬೆಂಗಳೂರಿಗೆ ಹೋದಾಗ, ಹೌದಿಲ್ಲ? ಬರಿಬೇಕಂತ ನನ್ನ ಪರೀಕ್ಷೆನ, ಹೌದಾ? ಯಾವ ಬರಿಬೇಕಂತಂದ? ಸರ್ ಫೋನ್ ಹಚ್ಚಿ ಕರೀತಾರೆ. ಸರ್ ಫೋನ್ ಹಚ್ಚಿ ಕರೀತಾರಂತ. ನಂಬರ್ ಐತಿಲ್ಲ ಸರ್ ಕಡೆನೆ. ಚಲೋ ಆಯ್ತು ಬಿಡು. ಯಾಕಂದ್ರೆ ಬೆಂಗಳೂರಿಗೆ ಹೋದಾಗ ಒಂದು ಪರೀಕ್ಷೆ ಬಿಟ್ಟಿದ್ದಾರೆ, ಬೇಡಪ್ಪ ಇಲ್ಲೇ ಇರು ನೀನು, ದಾದಾಜಿ ಅದಾರ ಅಂತ ಹೇಳಿದ್ರೆ ಕೇಳಿಲ್ಲ ರೀ, ಬಂದಿದ್ನ. ನೋಡು ಹೋಗಿವರ ಬಾ ಶಾಲೆಗೆ, ಒಮ್ಮೆ ಹೋಗಿ ಬರ್ನ ನೀವತ್ತ? ಹೋಗಿ ಬರ್ನ? ನಾ ಕೇಳ್ಕೊಂಡ್ ಬಂದೇನಿ. ಅವ್ರ ಕರೆಯವ್ರಿಗೂ ಹೋಗಲ್ಲ ನೀನು. ಇವಾಗ ನೋಡ್ರಿ ನಾನು ದೇವ್ರ ದೀಪ ಹಚ್ಚಿದೆ. ಈಗ ಒಂದು ಸ್ವಲ್ಪ ದರ್ಗಾಕದು ಹೋಗ್ಬರ್ತೀನಿ. ಪೇಂಟ್ ಹಚ್ಚಬೇಕ್ರಿ ಮನೆಗೆಲ್ಲ. ಇದನ್ನು ತೆಗೀರಿ ಅಂತ ಹೇಳಕತ್ತಾರ ನಮ್ಮ ಮನೆಯವರೆಲ್ಲ. ಸಾಮಾನು ತೆಗೆದು ಬಿಡ್ರಿ ಅಂತ ಹೇಳಕತ್ತಾರ. ಸಾಮಾನು ತೆಗೆದ್ವಂದ್ರೆ ಈಗ ತೊಳೆಯೋದನ್ನ ಜಾಸ್ತಿ ರೀ ಇವತ್ತು. ಅದಕ್ಕೆ ಒಂದೊಂದು ಹಚ್ಚಿರಿಪ್ಪ ನಮಗೆ ಅಷ್ಟು ಅಂತ ಹೇಳಿ ನಮಗೂ ಆಗಂಗಿಲ್ಲ. ಈಗ ಮಕ್ಳು ತೆಗಿಯೋದು ಅಂತ ಹೇಳಕತ್ತೀನಿ ರೀ. ನೋಡೋಣ್ರಿ ಏನು ಮಾಡ್ತಾರೆ ಏನ್ರಿ. ಇದು ಒಂದು ಖಾಲಿ ಮಾಡ್ತೀನಿ, ಸ್ವಲ್ಪ ದರ್ಗಾಕ್ಕೆ ಹೋಗ್ಬರ್ತೀನಿ ರೀ. ದರ್ಗಾಕ್ಕೆ ಹೋಗ್ಬಂದು ಸ್ವಲ್ಪ ಚಾ ಅದು ಕುಡಿದು ತೆಗ್ಯಾನ್ರಿ ಸಾಮಾನು ರೀ. ಇಲ್ಲಿ ಸ್ವಲ್ಪ ಬಿಸಿನೀರು ಕಾಯ್ಕಿಟ್ಟೇನ್ರಿ, ಬಿಸಿನೀರು ಕುಡಿಯನ್ರಿ ಮೊದಲು. ಒಂದು ಸ್ವಲ್ಪ ಚಾ ಕುಡ್ದು ನಾನು ಎಲ್ಲ ಖಾಲಿ ಮಾಡಾಕತ್ತೀನಿ ರೀ. ಈಗ ಒಂದು ಬುಟ್ಟಿ ಅದು ತೊಳೆವೆಲ್ಲ ಇಟ್ಟು ಬಂದೇನಿ ರೀ. ಅಂದ್ರೆ ಈಗ ಹುಡುಗರು ತಾಜ್ನವ್ರಿಗೆ ಹೋಗಿ ಅನ್ನಕತ್ತಾರೆ ರೀ. ಅವು ಮತ್ತು ಡ್ರೆಸ್ಸಿನವೆಲ್ಲ ಇದು ಫಿಟ್ಟಿಂಗ್ ಡೇ ಹೋದಾವೇನ್ರಿ, ಅಲ್ಲಿ ಒಕ್ಕಿ ಅನ್ನಕತ್ತಾರ. ಹೋಗ್ರಿ ಅಂತೇನಿ. ಇವೆಲ್ಲ ಡಬ್ಬಿ ಗಿಬ್ಬಿ ತೊಳಿಬೇಕು, ನಾನು ಆಮೇಲೆ ತೊಳ್ಕೊತೀನಿ. ನೀವು ಬಂಡೆ ಅಷ್ಟು ತೊಳೆದಿಟ್ಟು ಹೋಗ್ರಿ ಅನ್ನತ್ತೀನಿ ರೀ ಅವ್ರಿಗೆ. ಎಲ್ಲ ಖಾಲಿ ಮಾಡಿದ್ರಿ ಈಗ ನಾವು. 4 ತಿಂಗಳಾಗೈತೆ ನೋಡ್ರಿ ಪೇಂಟ್ ಹಚ್ಚೆಲ್ಲ. ಮನೆ ಸೋರೋದಕ್ಕೂ ಮತ್ತು ಇದು ಹೊಗೆ ಹಾಕೈತಲ್ರಿಪ್ಪ, ಹೊಗೆ. ಮತ್ತು ಇದ್ರದ್ದು ಮಣ್ಣಿಂದು ರೀ, ಇದು ಮ್ಯಾಗಿರ್ದೆಲ್ಲ ಇಲ್ಲಿ ಓಡಾಡಕತ್ತು ಅಂದ್ರೆ ಎಲ್ಲ ಧೂಳ ಎಲ್ಲ ಕೂಡ ಇದಾಗಿ ಒಂದು 2 ತಿಂಗಳು 3 ತಿಂಗಳು ಅಷ್ಟು ಚೆನ್ನಾಗಿರತ್ತೆ ರೀ ಪೇಂಟ್ ಹಚ್ಚಿದ ಮೇಲೆ. ಮತ್ತು ಯಥಾ ಪ್ರಕಾರ ಮತ್ತು ಯಾವಾಗ ಹಚ್ಚಿವೆ ಯಾವಾಗ ಬಿಟ್ಟಿವೆ ಪೇಂಟ್ ಅನ್ನಂಗೆ ಅನ್ಸ್ಬಿಡೈತಿ. ನೋಡ್ರಿ ಹಂಗಾಗಿ ಬಿಟ್ಟೈತಿ. ಯಾಕಂದ್ರೆ ಶುರು ಮಾಡ್ತೀರಿ ಅವು ಮ್ಯಾಗಿನ ಇವನ್ ತಗೊಡ್ರಿ. ಅವ್ನು ಅಲ್ಲಿ ಹಚ್ಚಿಬಿಡ್ರಿ ಅವ್ನು ಮೊದಲು ಮ್ಯಾಲೆಲ್ಲ ಧೂಳ ಜಾಡಿಸ್ಕೊಂಡು. ಇಲ್ಲಿ ಪೇಂಟ್ ಕಲರ್ ಮಾಡಕತ್ತೀರ ಈಗ? ಯಾವ ಕಲರ್ ಮಾಡ್ತೀರಿ? ಯಾವ್ದಾರ ಒಂದು ತೆಗೆದು ಕಲರ್ ಮಾಡಿಬಿಡ್ತೀರ? ಮಾಡ್ರಿ. ಯಾವ್ದಾಯ್ತು ನೋಡ್ರಿ. ಯಾಕೆ ಅಲ್ಲಿ ಬಿಡೋದು ಬೇಡ. ಹಿಟ್ಟಿನ ಡಬ್ಬಿ ಪಟ್ಟಿನ ಡಬ್ಬಿ ಎಲ್ಲ ಇಟ್ಟಲ್ರಿ, ಅಲ್ಲೆಲ್ಲ ಹಿಂದಿದ್ದು ಹಂಗ ಇರ್ಲಿ ಬಿಡ್ರಿ. ಇವು ಮುಂದೆ ಇದ್ದಷ್ಟು ಹಚ್ಕೊಂಬರ್ತೀರಿ. ಡಬ್ಬಿನ ಎಲ್ಲ ತಿಕ್ಕಿಟ್ರಿ ಇವ್ರು. ತೊಳೆದಿಟ್ರಮ್ಮ ಡಬ್ಬಿನ. ಅರ್ಶಿ ಏನು ತಾಜ್ನವ್ರಿಗೆ ಹೋಗಿ ಕ್ಯಾನ್ಸಲ್ ಆತನ, ಅದಕ್ಕೆ ತಿಕ್ಬಿಡ್ಲ ಸಿಟ್ಟೈತಿ. ತಾಜ್ನವ್ರಿಗೆ ಹೊಂಟಂದ್ರೆ ಅವರು ಹುಬ್ಳಿಗೆ ಹೊಂಟಾರ್ರಿ ಇವತ್ತು. ಹಂಗಾಗಿ ಅರ್ಶಿ ಅಂತ ಕ್ಯಾನ್ಸಲ್ ಆಯ್ತು. ತಾಜ್ನವ್ರಿಗೆ ಹೋಗೋದಿಲ್ಲ. ಅವ್ರ ದಾದಿ ಗಂಡು ಬಂದು ಹೋಗೋಣ ದಾದಿ ಅಂತ ಅಂದ ಅವ್ರ ದಾದಿಗೆ. ಅವ್ರು ಈಗ ಫೋನ್ ಹಚ್ಚಿದ್ರು. ಬಾಕ್ಸ್ ಓಪನ್ ಮಾಡಕತ್ತೀರನ ಅದನ್ನು? ಬಾಕ್ಸ್ ಓಪನ್ ಬಿದ್ದಿಗಿತ್ತು ನೋಡ್ರಿ ಪೇಂಟ್. ಅದನ್ನ ಯಾಕೆ ನಮ್ಮ ನಿಮ್ಮ ಮನಗಸಿಗೆ ಕೊಯ್ಯಾಕತ್ತೀರ ಅದನ್ನು? ಅಂದ್ರೆ ಅಷ್ಟು ಇದು ಇರ್ತೈತೆ ಅದನ್ನ ತೆಗಿಯೋದಲ್ಲ. ಪೇಂಟ್ ಮಾಡೋರಿಗೆಲ್ಲ ಗೊತ್ತಲ್ರಿ ಅವು. ನಿನ್ನೆಲ್ಲ ಕೆಲ್ಸಕ್ಕೆ ಹೋಗ್ಬೇಕಂತ ಹೇಳಿದ್ರಿ, ಪೇಂಟ್ ತಗೊಂಬರ್ದೈತೆ ಅಂತ ಹೇಳಿದ್ರಿ. ಮಾಡಕ್ಕೆ ಹೋಗ್ಬೇಕ್ರೇನ್ರಿ? ಯಾವಾಗ? ಸೋಮವಾರ? ನಾಳೆ? ಅದು ಗ್ಯಾಸ್ ಬಂದ್ ಮಾಡು. ಉಪ್ಪು ಹಾಕು, ಉಪ್ಪು ಗ್ಯಾಸ್ ಬಂದ್ ಮಾಡ್ಬಿಡು. ಉಪ್ಪು ಹಾಕು, ಉಪ್ಪು ಹಾಕಿಲ್ಲ ಅದಕ್ಕೊಂದಿಟ್ಟು ಸ್ವಲ್ಪ ಹಾಕು. ಬಂತೇನ್ರಿ ಈಗ? ಇದು 10 kg ಆಗಂಗಿಲ್ಲನ್ರಿ ನಮ್ಮ ಮನೆಗೆ ರೀ, ಹೌದಿಲ್ರಿ? ಇನ್ನೊಂದು ಸ್ವಲ್ಪ ನೀರು ಹಾಕಮ್ಮ. ಆ ಡಕ್ಕನ ಎಲ್ಲಿ ಇದು ಮಾಡ್ತೀರೇನ್ರಿ ನೀವು ಅದನ್ನ? ಅದು ನೀವು ತೆಗೆದಲ್ಲ ಡಕ್ಕನ ಎಲ್ಲಿ ಮುರಿದೈತನ ಅಂತೀನಿ ನಾನು. ವೈಟ್ ಐತಿ. ಈಗ ಅದನ್ನ ಕಲರ್ ಮಾಡ್ಬೇಕನ್ರಿ? ಈಗ ಅಲ್ಲಿ ಕಲರ್ ಮಾಡಕೊಟ್ರೆ ಮತ್ತೆ ದುಡ್ಡು ಅನ್ರಿ ಅದಕ್ಕೆ? ಪೂರ ಡಕ್ಕನ ತೆಗಿಯಕತ್ತೀರೇನ್ರಿ ಅದ್ರದ್ದು?
ಇವಾಗ ಐತಲ್ರಿ ಅಂತದಾಗ ಪೇಂಟ್ ಮಾಡಿದ್ರೇನ್ರಿ ಅದು ಕಲರ್. ಅಂದ್ರೆ ಪೇಂಟ್ ಜಾಸ್ತಿ ಹೋಗಲ್ಲ ತಂದ್ರೆ ಅದು ಬೇರೆ ಕಲರ್ ಮಾಡಿಬಿಟ್ಟು ಮತ್ತೆ 2 ಕೋಟ್ ಹೊಡೆದ್ರೂ ಆಗಲ್ಲ, 3 ಕೋಟ್ ಹೊಡೆದ್ರೂ ಕವರ್ ಆಗಲ್ರಿ ಅದು. ಅಂಥದ್ದಿದ್ರೆ ಸೇಮ್ ಒಂದ್ಸಲ ಹೊಡ್ಕೊಂಡು ಹೋಗ್ಬಿಟ್ರೆ ಮುಗೀತು. ಮುಗೀತ್ರಿ ಈ ಕಡೆ ಗಾಡಿ. ಅಲ್ಲಿ ಕಲಿ ಹಂಗೆ ಕಾಣುತ್ತೆ ನೋಡ್ರಿ, ಅದು ನೀರಿಗೆಲ್ಲ ತಂಪಾಗಿದ್ದದು. ನಮ್ಮ ಹಚ್ತೀರಿ ನೋಡ್ರಿ ಅದನ್ನಷ್ಟ. ಇವೆಲ್ಲ ಮೇರಮ್ ಹಚ್ಚಿದ್ರಿ ಇವ್ನ ಗೂಳೆಲ್ಲ ಅಲ್ಲಿಂದ ಹಚ್ಚಿದ್ರೆ ಈ ಕಡೆ ಹಚ್ಚಿದ್ರಿ. ಇದು ಮತ್ತಿದ್ರಿ ಅದು ಬೇರೆ ಮಾಡ್ತಾರೆ ಕಲರ್ಗೆ, ಬೇರೆ ಕಲರ್ನ ಅದ. ಎಲ್ಲ ಸೇಮ್ ಕಲರ್ ಹಚ್ಚಿಬಿಟ್ರಿ. ಆದ್ರೆ ಇರ್ಲಿ ಬಿಡ್ರಿಪ್ಪ, ಧೂಳು ದುಮ್ಸ ಮೆದತ್ತ ಹೋಲೆ ಕಡೆ ಚಲೋ ಆತ್. ಈಗೆಲ್ಲ ಎತ್ತಿ ಇಡ್ಬೇಕನ ಈಗ ಇವನ್ನ. ಹೌದಾ, ತೊಳೆದಿಡ್ತೀನಿ ಬಿಡ್ರಿ. ದೇವ್ರ ಫೋಟೋ ಅದಾವ ಗೊತ್ತೈತಿ ನೋಡಿ, ನೀ ತೊಳೆದಿಡ್ಬೇಕ್ರಿ ಅವನ್ನೆಲ್ಲ. ಅರಿಪ್ಪ ಏನ್ ಮಾಡತ್ತಿ ಹೊಟ್ಟೆ ಸು ಅಥವಾ ಸರ್? ಹೌದಾ ಮಮ್ಮಿ ಅಲ್ಲಿದ್ದು ಸ್ವಚ್ಛ ಮಾಡತ್ತಿ? ಇದು ನಿಮ್ಮ ಅಪ್ಪ ಏನ್ಮ ನೆಟ್ಟಾಗಿ ಏನಿರುತ್ತೆ ಅದಷ್ಟು ಹಚ್ಕೊಂಡ್ ಹೋಗ್ಬಿಡೋದು ಅದ. ಮತ್ತ ಗುಣ್ 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 ಹಂಗ ಇದ್ವಿ ಇವು. ಅದಕ್ಕ ಇವನ ಸೊಪ್ಪು ನಾನು ಇಲ್ಲಿ ನೋಡಲಿ ಇಲ್ಲಿ ಅದಾವ. ಇಲ್ಲಿ ಬಂದ್ ಹೋಗ್ಯಾವ. ಅವ್ನ್ ಮೆತ್ತಬೇಕಲ್ಲ ಈಗ ಅಲ್ಲಿ. ಇಲ್ಲಿ ಬಂದ್ ಹೋಗಿದ್ದು ಹಂಗ ಬಿಲ ಅಂತಾರ, ನೀನಂತಾರ ಅವಕ್ಕ ಗೋಡ್ಯಾಗ ಮನಿ ಮಾಡ್ಕೊಂಡ್ ಬರ್ತಾವಲ್ಲ. ಅವನೀಗ ಸ್ವಲ್ಪ ಮೆತ್ತಿ ಪೇಂಟ್ ಹಚ್ಚನ ಅವಕ್ಕ. ನೋಡಿ ಇದು ತೆಗ್ದಿಲ್ಲ. ಎಣ್ಣೆ ಪ್ಯಾಕೆಟ್ ತಗೊಂಡ್ ಹೋಗ್ಬಿಟ್ಟ ನೋಡಲ್ಲಿ, ಇದ್ರಾಗ ಬಿಟ್ಟ ಅಯ್ಯೋ ಮನಿ ಒಳಗ ಎಣ್ಣೆ ಪ್ಯಾಕೆಟ್. ಮತ್ತೇನ್ ಸಿಕ್ತ? ಬಂಗಾರ ಸಿಕ್ತ. ಬಂಗಾರ ಸಿಕ್ತಾ? ತೋರಿಸಿಲ್ಲ ಎಲ್ಲಿದಿ? ಅಯ್ಯ ಯಾರಿಪ್ಪ ಬಂಗಾರ ತೋರಿಸ್ತಾರ ನಮ್ಮ ಯಾರ? ತೋರ್ಸಲ್ಲ. ತೋರ್ಸಲ್ಲ? ಕರಿಗ ಮಮ್ಮಿ ನನ್ ಜೊತೆ ಮಸ್ಕಿರಿ ಮಾಡ್ಬೇಡ. ಮತ್ತ ಏನ್ ಸಾಮಾನ ಏನ ಇವು ಹಾಕ್ಬಿಟ್ಟು ಬರಂಗಿಲ್ಲ ನಮಗ. ಅಯ್ಯೇ ಅಜ್ಜಿ ಬಿಡ್ತಾರ ನಮಗ. ಅಜ್ಜಿಗೆ ಹೇಳೋದು ಬೇಡ. ಅಜ್ಜಿಗೆ ಹೇಳೋದ್ ಬೇಡ ಅಂದ್ರ ಅವ್ರ ಮತ್ತ ರಾತ್ರಿ 12 ಗಂಟೆಗೆ ನೆನಪಾಕಂತ ಅವ್ರಿಗೆ. ನಾನು ಅದನ್ನ ಇಟ್ಟಿದ್ದೆ, ನಾನು ಇದನ್ನ ಇಟ್ಟಿದ್ದೆ, ಐತೋ ಇಲ್ಲ ತಡಿ ನೋಡೋಣ ಅಂತ ಹೇಳಂದ್. ಮತ್ತ ಅವಾಗ ಯಾರು ಹುಡುಕಿ ನಿಂದ್ರಬೇಕು? ಹೌದಿಲ್ಲ? ಏನೇನ್ ಸಾಮಾನು ಎಲ್ಲ ಇದ್ರಿಗಿದ್ರ ಚಲೋ ಚಿಂತಿಲ್ಲ. ಈ ತಪಾಲಿ ಒಂದ್ ಐತಿ. ತಪಾಲಿ ತಪಾಲಿ ಸರ ಚಚ್ಚಿದದು ಒಳಗೆ ಹಚ್ಚಿದದು ನಿಮ್ ಚಾಚಿದದು. ನೀನ ಪೇಂಟ್ ಹಚ್ಚತಿ? ನಾನು ಹಚ್ಚಕತ್ತೀನಿ. ಆಸೆ ಹೋಗಿದ ಅದ್ ನೋಡಿ ಒಂದ್ ಅಂಬೇಟ್ ಅದ್ ನೋಡಿ ಹಾಕೊಡಮ್ಮ ಅವಂಗ. ಹೋಗಮ್ಮ ನಾವಲ್ಲ ಹಾಕೊಡಮ್ಮ ಅಂದ. ಬಾಳ ಇದು ಮಾಡ್ತಾನವ. ಇಷ್ಟ ಹಚ್ಕೊಂಡ್ ನೆಲ ಒರ್ಸ್ಕೊಂಡ್ಬಿಟ್ನಿ ಅಂದ್ರ ಎಲ್ಲ ನಾನು ಧೂಳಾಗಿನಿ. ಈಗ ಧೂಳ ಎಲ್ಲ ಜಾಡ್ಸಿ ಎಷ್ಟೆಲ್ಲ ಧೂಳ ಇದು ಮಾಡಿದ್. ಮತ್ತ 4 ದಿನಕ್ಕಂದ್ರ ಹಿಂಗಾಕ ಹಾಕಿತೀನಿ. ಇದು ಹೊಗಿ ಮನಿ ಅಲ್ಲಮ್ಮ. ಹೊಗಿ ಆಗತ್ತಿದ ಪೂರ ಹೊಗಿನ ಹೊಗಿ. ಹಂಗಾಗಿ ಒಂದ್ ಅರ್ಧ ಇದಾಕೈತಿ. ಮತ್ತ ಇದು ಮನಿ ಅಲ್ಲ, ಮಣ್ ಬಿದ್ದ ಆರತ್ತ ಧೂಳ. ಮಣ್ಣು ಬಿದ್ದ ಒಂದ್ ಅರ್ಧ ಧೂಳ. ನೀನ್ ಪೇಂಟ್ ಹಚ್ಚತಿ ಏನ್ ಮಾಡತಿ ಮಮ್ಮಿ? ನೆಲಕ್ ಹಚ್ಚತಿ? ಕೈ ಕೆಳಗ್ ಹಚ್ಚಿದ್ದೆ ಅದನ್ನ. ಇವಾಗೆಲ್ಲ ಒಂದು ಅರ್ಧ ಸಾಮಾನು ಇಟ್ಟಿರಿ, ಇನ್ನು ಸಾಮಾನದ ಬಿಡೋವೆಲ್ಲ. ರೀಪ 4 ಕಸ ಹುಡುಕೊಟ್ಟೆ ಏನೆಲ್ಲ ಅವ್ರು ಸಾತ್ ತೊಳೆಯಕತ್ತಾಳ್ರಿ. 1-2 ಸಲ ತೊಳೆದು ಬಿಡಮ್ಮ, ಎಲ್ಲ ಧೂಳು ಆಗತ್ತಾರಿಪ್ಪ. ಭಾಳ ಇದಾಗೈತದ. ಹೌದಾ? ಆಯ್ತು. ಅರಿಪ ಬ್ಲೌಸ್ ಹೊಲಿಯಕತ್ತಮ್ಮ? ಅರ್ಧಂಬರ್ದಾಗ ಐತೇನ ಅದ? ಅದಕ್ಕೆ ಇನ್ನೊಂದು ಇದನ್ನ ಹಚ್ಬೇಕು ನಾವು, ಅಷ್ಟ ಸಾಕು. ಇನ್ನೊಂದು ಇದನ್ನು ಪೀಸ್ ಹಚ್ಬಿಡು ಅದಕ್ಕೆ ಮುಂದೆ. ಪೈಪಿಂಗ್ ಹೇಳ್ದಿಲ್ಲ ಅದು? ಅದನ್ನ ಹಚ್ಬಿಡು, ಮುಗಿದೈತೆ ಅದು. ನಾನು ಇವಾಗ ಸ್ನಾನ ಮಾಡಿದ್ರಿ, ಸ್ವಲ್ಪ ಬಟ್ಟೆ ಅದು ತೊಳೆದು ಹಾಕಿಬಿಡ್ತೀನಿ ರೀ. ಇದು ಒಂದು ರೂಮ್ ಮಾತ್ರ ಮುಗೀತು, ಇನ್ನೂ ಇಲ್ಲಿ ಹಚ್ಚಬೇಕ್ರಿ. ಕಲರ್ ಏನೋ ಚೇಂಜ್ ಮಾಡ್ತಾರಂತ ಅದನ್ನ. ಇದು ಅಷ್ಟ ಮುಗೀತೀಗ. ಇದೊಂದು ರೂಮು. ಆಮೇಲೆ ಕಡೆ ಹೊರಗಿಂದ ಯಾವಾಗ ತೆಗಿತಾರೋ ಗೊತ್ತಿಲ್ಲ ರೀ ಅವರು. ಅಲ್ಲಿ ಹೊರಗೂ ಭಾಳ ಇದೈತ್ರಿ, ಅದು ಎಲ್ಲ ಸ್ವಚ್ಛ ಮಾಡೋದು ಮುಗೀತಿಲ್ಲ ರೀಪ. ಹರಿಬಿ ಆದ್ರೂ ನಾವು ತೊಳೆದು ಹಾಕ್ಬರೋ. ಮ್ಯಾಲೆ ಹಾಸಿಗೆ ಅವಿದ್ವಲ್ಲ ಎಲ್ಲ ಒಣ ಒಗ್ದು ಅವನ್ನೆಲ್ಲ ಮಡ್ಚಿಟ್ಟು ತೊಗೊಂಬಂದೆ. ಅರ್ಶಿಯ ಬಾಂಡೆ ಒಯ್ಯಕತ್ತ. ನಾ ಕಸ ಹೊಡ್ದಂಗಾರ ದೇವ್ರ ದೀಪ ಹಚ್ಬಿಡಿ. ಅಮ್ಮ ಬರಲೇ ಇಲ್ಲಿ ನಾನು ಇದಕ್ಕೆ ಹೋದಾರ, ಹುಬ್ಳಿಗೆ ಹೋದಾರ. ಅವರು ನಮ್ಮ ಸಹನವ್ರು ಕರ್ಕೊಂಡೋಗ್ಯಾರ ಅಮ್ಮಾಗ್ರಿ. ನಂದು ಸೀರೆ ವಾಪಸ್ ಮಾಡಕ್ಕೆ ಹೋದಾರಿಪ್ಪ ಅವರು. ರೆಡ್ ಕಲರಿಂದ ಇತ್ತು ರೀ, ಮೊನ್ನೆ ತೊಗೊಂಬಂದು ಒಂದು ಇದ್ರ ಜೊತಿದಲ್ಲ ಅದು. ಅದನ್ನ ವಾಪಸ್ ಕೊಡೋಕೆ ಹೋಗ್ಯಾರ, ಬ್ಯಾಡ್ತದೆ ಅಂತ ಹೇಳಂದ್ರೆ ನೋಡ್ಬೇಕ್ರಿ ಅಂತ ತೊಗೊಂಬಂದಾರ ಏನೋ. ಕಸ ಹೊಡೆದು ಎಲ್ಲ ಗ್ಯಾಸ್ ಕಟ್ಟಿ ಗ್ಯಾಸ್ ಎಲ್ಲ ತೊಳೆದು ಅಷ್ಟೊತ್ತಿಗೆ ಅಮ್ಮ ಬಂದ್ರಿ.
ಹೋಗಿ ಬಂದ್ರ ಅಮ್ಮ ಮಾರ್ಕೆಟಿಗೆ ರೀ? ಹೋಗಿ ಬಂದಿವ ಎಂತ ಗದ್ಲೈತವ. ಹ್ಞೂ ಬೇರೆ ಮಾಡಿದ್ರಿ ಸೀರೆ ಬೇರೆ ಕೊಟ್ರಿ? ಬೇರೆ ತಗೊಂಡ್ ಬಂದ್ ನೋಡ್. ಹ್ಞೂ ಅದ ಇಂತ ತಗೊಂಡೆ. ಹೌದನ್ರಿ ಅಂತದ್ರೊಳಗನ್ರಿ ಇದೇನಿದೆ ಬೇರೆ ರೀ? ಇದು ವಾರಿಗೆ ಬೇರೆ ಇದು. ಹೌದನ್ರಿ ಹಾಂ ಇರ್ಲಿ ಬಿಡ್ರಿ ಇರ್ಲಿ. ಚಲೋ ಐತಿ ಇದು. ಹಾಂ ಚಂದ ಕಾಣ್ತಿದ್ದು. ಇದನ್ನ ಕೊಡುವ ಕೆಂಪ. ಅದು ಇದು ಸ್ಟೋನ್ ಇತ್ತಮ್ಮ ಅದ್ರೊಳಗೆ ಇರ್ಲಿ ಅಂತ ನೀವು ಬಿಡ್ಲಿಲ್ರಿ. ಅದಂತ ಅಷ್ಟು ಅಂದ್ಬಿಡು. ಚಂದ ಇತ್ತಮ್ಮ ಅದು. ಅರ್ಧ ಕಿತ್ತ ಅರ್ಧಕ್ಕಿಲ್ಲ. ಇರ್ಲಿ ಬಿಡ್ರಿ ಇರ್ರಿ ಈಗ ತೊಗೊಂಬಂದ್ರಿಲ್ರಿ. ಇರಲ್ಲ ಬಿಡ್ರಿ ಚೆನ್ನಾಗೈತ್ರಿ ಅದು ರೆಡ್. ಏನಂತ ಈಕಿ ತಗೊಂಬ ಆಯ್ತಲ್ರಿ? ನಿಮ್ಮ ಮಗಳಿಗೆ ನೀವೊಂದು ಕೊಡಿಸ್ಬೇಕಾ? ಮತ್ತೆ ಅಕ್ಕಿಗೆ ಅರಿಪಾಗ ಮತ್ತು ನನಗ್ರಿ? ಹಾಂ ಆಸಿಪ್ಗ 4 ಜೊತೆ ಬಂದು ಅಂದ್ರನ ಹಚ್ಚಿದ್ರನ ಅದು ಒಳಗಿಂದ? ಯಾವ ಕಲರ್ ಮಾಡಿದ್ರಿ ಅದನ್ನ? ಈ ಕಲರ್ ಹಚ್ಚಿದ್ರನ್ರಿ. ಇಲ್ಲೇ ಹಾಕಿ ಮತ್ತೆ ಬೆಳಗ್ಗೆ ಒಣ ಹಾಕಿದ್ನಿ ರೀ ಅವನ್ನ ತಂಪಿದ್ವಿ ಅಂತೇಳಿ ಅಂದ್ರೆ ಇವಾಗ ಮಡ್ಚಿಡನ್ರಿ. ಯಾಕಂದ್ರೆ ಮಳೆ ಮಾಡೋದು ಆಗಕತ್ತೈತ್ರಿ. ಹಂಗಾಗಿ ಪಲ್ಯ ಯಾವ್ದು ಮಾಡತ್ತಿ ಮಮ್ಮಿ? ಇದು ಬೀನ್ಸ್ ಪಲ್ಯ ಮಾಡ್ತೀನಿ. ಬೀನ್ಸ್ ಚಲಕ್ಕೆ ತಗೋ ಬೀನ್ಸ್. ಬೀನ್ಸ್ ಪಲ್ಯ ಚೆನ್ನಾಗತ್ತೆ. ಸೊಪ್ಪಿಂದ ಏನಿಲ್ಲ ಇನ್ನ ಮಾಡಕ್ಕೆ? ಸೊಪ್ಪು ಬೆಳಗ್ಗೆ ಕಿರಿಸಲ್ಲಿ ಮಾಡಿದ್ದೈತಲ್ಲ ಇನ್ನು ಐತೆನಾ? ಸೊಪ್ಪು ಐತೆ. ಸೊಪ್ಪಿನ ಪಲ್ಯ ದಾದಿ ಒಂಥರ ತಗೋದು. ಚಲಕ್ಕೆ ತಗೋ. ಪೇಂಟ್ ಹಚ್ಚಿದ್ವಿ ಸಮಾಧಾನಕ್ಕೆ ನೋಡಿ ಮಮ್ಮಿ ಮನ್ಸಿ. ಮನೆ ಸ್ವಚ್ಛ ಆಗ್ತದನ್ನ ಚಲೋ ಅಲ್ಲ. ಎಲ್ಲ ಧೂಳವ ಇವ ಧೂಳ ಅಂದ್ರೆ ಧೂಳ ಹೋಗ. ಬ್ಲೌಸ್ ಮುಗಿಸಿದೆ ನೀನು? ಮುಗಿಸಿದೆ. ಮುಗಿಸ್ ಮತ್ತೆ ಚಿರಾಕ್ ಹಚ್ಚಿದೆ ನೀನು? ದೀಪ ಹಚ್ಚಿದೆ. ನಾನು ಕೋದಿ ಎಲ್ಲ ನೀ ಫಿಟ್ಟಿಂಗ್ ಮಾಡಿಲ್ಲ ಇದು? ಫಿಟ್ಟಿಂಗ್ ಹಿಡ್ದಿಲ್ಲ ನಾನು ಹಿಡಿಲ್ಲ ನೀನು ನೀ ಹಿಡಿ ಅಂತ ಓಮ. ಅಯ್ಯೋ ಇನ್ನು ಏನು ಇದನ್ನ ಇದು ಜೇಂಟ ಮಾಡಿಲ್ಲ ನೀನು? ಅದ ಮತ್ತು ಅದ ಫಿಟ್ಟಿಂಗ್ ಹಿಡಿ ಅಂದೆ ನಾನು. ಹೌದಾ ನೀ ಜೇಂಟ ಮಾಡಿಡ್ಬೇಕಿಲ್ಲ ಇದನ್ನ. ಇದು ಚೆನ್ನಾಯ್ತಲ್ಲ ಕಲರ್ ಸೀರೆ ಇದು ಕಲರ್ ಚಂದ ಐತಿ. ನಂದು ಇನ್ನೊಂದ ಫೇಲ್ ಆಯ್ತು ನೋಡು. ಫೇಲ್ ಅಂದ್ರೆ ಅಮ್ಮ ತೊಗೊಂಬಂದು ಚೆನ್ನಾಗಿ ಬಿಡ. ಫಿಟ್ಟಿಂಗ್ ಹೊಡ್ದೇನೆ ಇದನ್ನ ಫಿಟ್ಟಿಂಗ್ ಹಿಡಿಬೇಕು. ಈಗ ನಾನು ಇದನ್ನ ಫಿಟ್ಟಿಂಗ್ ಹಿಡಿಬೇಕು ಹಿಡಿಕಂತ ಅದೇನು ಚಂದ ಹಚ್ಬೇಕು. ಇನ್ನ ಐತಿ ಕೆಲಸ. ಮಮ್ಮಿ ರೊಟ್ಟಿ ಮಾಡಿ ಅಜ್ಜಿ ಕೊಟ್ರಿ? ಆರಿ ಪಾರ್ಕೊಳ ಅಂತ ಹೇಳಿ ಯಾಕೆ ಹೊಟ್ಟೆ ಸಹಿತ ಅಂದ್ರೆ ಅನ್ನೋದಿಲ್ಲ ಅಮ್ಮ. ಬೆಳಿಗ್ಗೆ ಊಟ ಮಾಡಿದ್ದೆ ಅಲ್ಲಿ ಏನೋ ಸ್ವಲ್ಪ ನಾಷ್ಟ ಮಾಡಿದ ಅಂತ ಹುಬ್ಳಿ ಒಳಗೆ ಅಷ್ಟ ಹೊಟ್ಟೆ ಸೋಗೈತಿ ಅಂತ ಮಟ್ಟ ಅದಕ್ಕೆ ರೊಟ್ಟಿ ಮಾಡಿದೆ. 8 ಗಂಟೆ ಆತೀನಿ ಟೈಮ್. ಕೊಟ್ಟಿರ್ಲಿ ಅವ್ರು ಊಟಕ್ಕೆ? ಹಾಂ ಕೊಟ್ಟೈತಿ. ಚಲೋ ಆಯ್ತು. ನಾವು ಜಲ್ದಿ ಉಂಡು ಮಕ್ಕೊಂಡ್ಬಿಡು. ನೀವು ಜಲ್ದಿ ಉಂಡು ಮಕ್ಕೊಂಡ್ಬಿಡ್ತೀಯ? ನಾಳೆ ಹುಬ್ಳಿ ಹೋಗೋಣ. ಏನು ಮಾಡಿದ್ರಿ ಹುಬ್ಳಿಗೆ ಹೋಗಿ ನಾಳೆ? ಸುರ್ಕುಂಬ ಸಾಮಾನ ತರೋಣ. ನಾಳೆ ಹೋಗ್ತಂಬ. ಮತ್ತೆ ಗದ್ಲಾಗುತ್ತೆ. ಈಗ ಅಲ್ಲೇ ಗದ್ಲ ತುಂಬೈತಂತ ಅಲ್ಲಿ ಹುಬ್ಳಿ ಒಳಗೆ ಫುಲ್ ಗದ್ಲ ಅಂತ. ಮತ್ತೆ ನಾಳೆ ಹೋಗಿ ಬರ್ಬೇಕು ನಾವು. ನೋಡೋಣಂತೆ ನೋಡೋಣ ನಾಳೆ ರಾಗಲಿ ಇನ್ನು ಬೆಳಕ ಹೇಳಿಲ್ಲ. ಹೋಗಿಲ್ಲ ಯಾರ ಮಾಮು? ಯಾ ಮಾಮು? ರಾಜ ಮಾಮು. ಯಾವಾಗ ಹಚ್ಚಕ್ಕಾಗಿದ್ರ? ಆಗಲ್ಲ ಹಚ್ಚಿದ್ರ ನಂಗೆ. ಹೌದು ಮಾತಾಡಿದೆ ನೀನು? ಉರುಸೈತಂತ ನಾಲ್ಕು ದಿನ ಬಾ ಎದರ್ದು ರುಸ? ಯಮ್ನೂರದ್ದು. ಯಮ್ನೂರದ್ದಿಲ್ಲ ಐತಿ ನಾವು ಹೋಗ್ಬೇಕಿಲ್ಲ. ಮತ್ತೆ ಎದರ್ದ? ಊರಾಗ ಉರುಸೈತಂತ. ಅದ ಎದರ್ದ? ದಸ್ತಗಿರಿನೇ ದಸ್ತಗಿರಿ. ದರ್ಗಾದಲ್ಲಿ ದಸ್ತಗಿರಿ ದರ್ಗಾ ಐತಲ್ಲ. ಬರ್ತೀನಿ ಅನ್ನೋದು ಹೇಳಿಲ್ಲ ಮಾಮು. ಹೇಳಿಲ್ಲ ಬರ್ತಾನಂತ ನಾ ಕರೆಕ್ಟ್. ಹೌದಾ? ನಿಮಗ್ ಹೇಳಿಲ್ಲ? ಇಲ್ಲ ಹೇಳಿಲ್ಲ. ನನ್ನ ಜೋಡಿ ಮಾತಾಡೇ ಇಲ್ಲ ಅವನು. ಏನೈತೆ ಹೇಳಿದ್ರು ನೋಡಿ ನಾಳೆ ಬರ್ತೀನಿ ಅಂತ. ಹೌದನಾ? ನಮ್ಗೆ ನಿಜವಾಗ್ಲೂ ಗೊತ್ತಿಲ್ಲವ ಮತ್ತೆ. ಇಲ್ಲ ಹೇಳಿದ್ರು. ಹೌದಾ? ಸುಳ್ಳು ಹಾಕತ್ತೆ ನೀನು ಮತ್ತೇನಮ್ಮ? ಏನ್ ಮಮ್ಮಿ ನಾಳೆ ಬರ್ತೀನಿ ಇವ್ರು ಸೈತಿ ಒಂದ್ 4 ದಿನ ಬರ್ರಿ ಎಲ್ಲಾರದ. ದಾದಿದೊಂದು ಆಪರೇಷನ್ ಆಗಿದ್ದೈತೆ ದಾದಿಗೂ ಕರ್ಕೊಂಡ್ ಬರ್ರಿ ನೀವು ಅಂದ. ದಾದಿ ಮುಖ್ಯ ಆಗ್ಬೇಕಾಯ್ತ. ಅಯ್ಯ ರಾತ್ರಿ ಫೋನ್ ಹಚ್ತಾಗ ನನ್ ತಡಿ ದಾದಿ ಮಗ. ಹೌದಾ? ನಾನು ಜಲ್ದಿ ಏಟ ಹಂಗಂತ ಈಗ ಹಚ್ಚಿ ಕೇಳ ನಾ ಸುಳ್ಳು ಹೇಳತ್ತಾರ. ಹರ್ಷಿಯ ಏನ್ ಅನ್ಸಲ್ತ ನಿನಗ ಹಂಗನ್ನದ? ಏನು ಅನ್ಸವಲ್ತ, ಕರೆನು ಅನ್ಸಲ್ತ, ಸುಳ್ಳು ಅನ್ಸಲ್ತ. ಫಸ್ಟ್ ಹೆಂಗಿತ್ತ ಹಂಗ ಅನ್ಸದೈತಿ. ಅಂದ್ರೆ ಬರಂಗಿಲ್ಲ ಅಂತ ಅನ್ಸಕ ಹಂಗೇನಿಲ್ಲ. ಹೇಳಿದ್ರ ಬರ್ತೀನಿ ಅಂತ ನನಗ್ ಹೇಳಿದ್ ಹೇಳಿದೆ ನಾನು ಅಂತ ನೋಡಿ.
ಬಂದ್ರ ಬರ್ಲ ಎದಕ್ ಜಗಳ ಮಾಡಕತ್ತೀರಿ ನೀವು? ನಾಳೆ ಐತಿ ಏಪ್ರಿಲ್ ಫುಲ್, ಈಗ ಮಾಡಕ್ ಹೋಗ್ಬೇಡ ಅಂದ್ಲೆ ನಾನು ನಗಾತ್ಲ ಅದು ಕೊಡುದೇ ವಾಪಸ್ ಕೊಡತಾಳೆ. ಫುಲ್ ಮಾಡಾತ ನೀಗ ಈಗ ಹಿಂಗ ನಾಳೆ ಮಾಮೂ ಬರ್ತಿಲ್ಲದಾರ ಬೆಳಗ್ಗೆ 6 ಗಂಟೆ ನಮಗೂ ಎಬ್ಬಿಸ್ತಾ ಅಲಾರಾಮ್ ಇಟ್ಕೊಂಡು ಸುಮ್ಮನೆ ಮುಂಜಾನೆ ಒಬ್ರು ಕಾಕೊಂಡ್ ಕುಂತ್ಬಿಡು. ದಾದಿಗೂ ಏಪ್ರಿಲ್ ಫುಲ್ ಮಾಡೋ ನಾಳೆ. ಈಗ ಹೇಳೋಗ ದಾದಿ ಮಗ ಈಗ ಮಾಮ ಫೋನ್ ಹಚ್ಚಿದ್ದಮ್ಮ ನಾವ್ ಹಿಂಗ ಹೋಗ್ತಿವಿ ಅಂತ ಏನಂತಾರ ನೋಡೋಣ ಹೋಗಿ ಕೇಳೋ. ಆಮದತಿ ಮಾಮೂ ಫೋನ್ ಲಗೈತೆ ಬಾ उरसायचं मग सगळे आता का ते बुलाने चार काय करणार मग तू याती मा तुझ्या बोलाय देख मा ನಿಂಗೂ ಕರ್ಕೊಂಡ್ ಬಂದಾರ ಮಾ ಯಾವಲ್ಲ ಅಂತೀರಲ್ರಿ ಸೀರೆ ಈಗ ಸೀರೆ ಅಂತೀರ ಸೀರೆ ಊರ್ಗ್ ಹೋಗ್ರಿ ಇಟ್ಕೊಂಡ್ ಸೀರೆಗೆ ಒಂದ್ ಹಾಕ್ರಿ ಯಾಕೊಂದ್ರಿ ವಿಮಾನ ಗಿಮಾನ ಇಲ್ ಬಿಡ್ರಿ ನಾ ಅಷ್ಟಿನ ಸೌಕರ್ಯ ಬಂದಿಲ್ರಿ ಬಸ್ಗೆ ಹೋಗೋದು ರೆಡಿ ಆಗಿದ್ರೆ ಚಲೋ ಹಾಕಿತಾರ ನೀವು ರೀ ನಡಿ ಹೋಗನ್ರಿ ಮಲ್ಲಂದ್ ಬಿಡು ಅದಾದಿ ನಾವು ಬೇಡ ಹೋಗೋದು ಬೇಡ ಅಂದ್ಯಾ ಬಿಡಿ ಹೋಗ ಏಪ್ರಿಲ್ ಫುಲ್ ಮಾಡತ್ ನಾಳೆ ನೀ ಪಲ್ಯಾತಿ ಮಮ್ಮಿ ಫಿಟ್ಟಿಂಗ್ ಹಿಡಿಯಂಗಿಲ್ಲ ಮತ್ತ ಹಿಡಿಯಕತ್ತೆ ನಾನು ಫಿಟ್ಟಿಂಗ್ ಇದು ಸ್ವಲ್ಪ ಲೆಂತ್ ತಗೋಬೇಕಾಯ್ತ ಮೇಡಮ್ ಉದ್ದ ತಗೋಬೇಕಾಯ್ತ ನಾನು ಸ್ವಲ್ಪ ಮೈ ಒಳಗ ನಿನಗೆ ಗಿಟ್ಟಿಗೆ ಹಾಕೈತೇನ ಒಂದ್ ಅರ್ಧ ಇಂಚ್ ಇನ್ನೊಂದ್ ಅರ್ಧ ಇಂಚ್ ಇದ್ ಮಾಡ್ಬೇಕಾಯ್ತೆ ನೀನು ಹಂಗ್ಯಾಕ್ ಮಾಡಿದನ್ನ ಬೇಕಂತ ಮಾಡಿ ಯಾಕ ಮತ್ ಬೇಕಂತ ಮಾಡ್ತಾರೆ ನೀವು ಮಮ್ಮಿ ಹಂಗಂದ್ಯಾ ನಾನು ಮತ್ ಬೇಕಂತ ಮಾಡಿದ ಮತ್ ನಾ ಗಾಬರಿನ ಅದೇ ಆಗ್ಬಾರ್ದು ಗಾಬರಿ ನಾನು ಕರಿನ ಗಾಬರಿನ ಅದೇ ಮತ್ ಬೇಕಂತ ಮಾಡಿದ ಯಾಕೆ ಜಂಪರ್ ಹೊಡ್ಯಕ್ಕೆ ಇಂಟ್ರೆಸ್ಟ್ ಇಲ್ಲ ನಮ್ಮ ಮನೆಯಾಗ ಅಂತ ಅಂದ ನೀವಲ್ಲ ಅಂತಿದ್ರೆ ನಾನು ಅರ್ಧ ತಾಸು ಒಂದು ಜಂಪರ್ ಬಿತ್ತೀನಿ ಹೌದಲ್ಲ ಮಮ್ಮಿ ಗೊತ್ತೈತಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ. ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಲೈಕ್ ಕೊಡೋದು ಮರ್ಯಾಕ್ ಹೋಗ್ಬೇಡ್ರಿ. ಮತ್ತೆ ಯಾರು ಹೊಸ್ತಾ ನೋಡಾತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ನಮಗೆ ಸಪೋರ್ಟ್ ಮಾಡ್ರಿ. ಮತ್ತೆ ನನ್ನ ವಿಡಿಯೋ ಸ್ಕಿಪ್ ಮಾಡದೆ ನೋಡ್ರಿ. ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗ. ಜೈ ಭಾರತ್ ಜೈ ಕರ್ನಾಟಕ.